ಸಾಲು ಸಾಲು ರಜೆ ಇರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಸಾಕಷ್ಟು ಜನರು ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಾ ಇದ್ದಾರೆ. ದೀಪಾವಳಿ ಹಬ್ಬ ಮತ್ತು ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಊರುಗಳತ್ತ ಬೆಂಗಳೂರಿನ ನಿವಾಸಿಗಳು ಮುಖ ಮಾಡಿದ್ದು ಸಾಕಷ್ಟು ಜನರು ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಾ ಇದ್ದಾರೆ. ಹೀಗಾಗಿ ಮೆಜೆಸ್ಟಿಕ್ ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಭಾರಿ ಜನಸಂದಣಿ ಉಂಟಾಗಿದ್ದು ದೀಪಾವಳಿ ಹಬ್ಬ ಮತ್ತು ಸಾಲು ಸಾಲು ರಜೆ ಇರೋದ್ರಿಂದ ಸಾಕಷ್ಟು ಬೆಂಗಳೂರಿಗರು ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಾ ಇರುವ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ. ಸಾಲು ರಜೆ ಹಾಗೂ ದೀಪಾವಳಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನ ಅವರವರ ಊರುಗಳತ್ತ ತೆರಳುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣ ಕಂಪ್ಲೀಟ್ ಆಗಿ ಜನಜಂಗಳಿಂದ ತುಂಬಿ ತುಳುಕ್ತಾ ಇದೆ. ನಾನಿವತ್ತು KSRTC ಬಸ್ ನಿಲ್ದಾಣದ ಟರ್ಮಿನಲ್ 1 ಬಳಿ ಇದ್ದೇನೆ. ನೋಡಬಹುದಾಗಿದೆ, ಎಲ್ಲಿ ನೋಡಿದ್ರು ಜನ ಜನ ಜನ. ಯಾಕಂತಂದರೆ ನಾಳೆ ರವಿವಾರ, ನಾಡಿದ್ದು ನರಕ ಚತುರ್ದಶಿ, ಇನ್ನು ಮಂಗಳವಾರ ಅಮಾವಾಸ್ಯೆ, ಬುಧವಾರ ಬಲಿಪಾಡ್ಯಮಿ ಇದೆ. ಜೊತೆಗೆ ಗುರುವಾರ ಹಾಗೂ ಶುಕ್ರವಾರ 2 ದಿನ ರಜೆ ಹಾಕಿದರೆ ಸಾಕು, 1 ವಾರಗಳ ಕಾಲ ಅವರಿಗೆ ಅವಕಾಶ ಸಿಗುತ್ತೆ. ಈ ನಿಟ್ಟಿನಲ್ಲಿ 1 ವಾರದ ಪ್ಲಾನ್ ಅನ್ನ ಮಾಡಿಕೊಂಡು ಜನ ಅವರವರ ಊರುಗಳತ್ತ ತೆರಳ್ತಾ ಇದ್ದಾರೆ. ನಿನ್ನೆಯೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ನಿನ್ನೆ IT-BT ಕಂಪನಿಯ ಉದ್ಯೋಗಿಗಳು ಹೆಚ್ಚಾಗಿ ಶುಕ್ರವಾರದ ಕೆಲಸವನ್ನ ಮುಗಿಸ್ಕೊಂಡು ಅವರವರ ಊರುಗಳಿಗೆ ತೆರಳಿದ್ರು. ಇವತ್ತು ಸಾಕಷ್ಟು ಜನ ಕೂಡ ಇವತ್ತು KSRTC ಬಸ್ ನಿಲ್ದಾಣದಲ್ಲಿದ್ದಾರೆ. ನೋಡಬಹುದಾಗಿದೆ, ಪ್ಲಾಟ್ಫಾರ್ಮ್ಗಳಂತೂ ಜನರಿಂದ ತುಂಬಿ ತುಳಿತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಇಲ್ಲಿ ಸಾಕಷ್ಟು ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. KSRTCಯಿಂದ 2500ಕ್ಕೂ ಹೆಚ್ಚು ಒಂದು ಬಸ್ಸಸ್ಗಳ ವ್ಯವಸ್ಥೆಯನ್ನು ಮಾಡಿದರೆ BMTCಯಿಂದಲೂ ಕೂಡ 400ಕ್ಕೂ ಹೆಚ್ಚು ಒಂದು ಬಸ್ಸಸ್ಗಳ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಒಂದೆಡೆ ಪ್ರೈವೇಟ್ ಬಸ್ಗಳು ಕೂಡ ದುಪ್ಪಟ್ಟು 4 ಪಟ್ಟು ಹಣವನ್ನು ಕೂಡ ವಸೂಲಿಯನ್ನು ಮಾಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಜನ KSRTC ಬಸ್ಗಳಿಗೂ ಕೂಡ ಮುಗಿಬೀಳ್ತಾ ಇದ್ದಾರೆ. ಹೀಗಾಗಿ ಇಡೀ ಒಂದು KSRTC ಬಸ್ ನಿಲ್ದಾಣ ಜನರಿಂದ ತುಂಬಿ ತುಳುಕ್ತಾ ಇದೆ. ಇವತ್ತೇ ದೀಪಾವಳಿ ಹಬ್ಬವನ್ನ ಆಚರಿಸಲಿಕ್ಕೆ ಜನ ಅವರವರ ಊರುಗಳತ್ತ ತೆರಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ KSRTC ಬಸ್ ನಿಲ್ದಾಣದಲ್ಲಿ ಜನಜಂಗುಳಿ ನೆರೆದಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.